ಅಣ್ಣ ಒಂದೊಂದಲ್ಲ ಅಣ್ಣ ನಮ್ಕ ಹೊಟ್ಟೆಗಳು ಉರ್ಸೋದು. ಒಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ ಸರ್, ಒಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ ಸರ್. ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ. ಸಮಯ 11:20. ನೋಡಿ ನಾನು ಹೇಳೋದಿಷ್ಟೇ, ಇದು ಯಾರ ಧ್ವನಿ ಅಂತ ಗೊತ್ತಾ ನಿಮಗೆ? ಹೊಡಿರಿ ಕಪಾಳಕ್ಕೆ ಅವನಿಗೆ. ಆಚೆ ಕಳಿಸ್ರಿ ಅವನು. ಕುತ್ಕೋ ನೀನು. ಕುತ್ಕೊಳ್ಳಪ್ಪ. ಇವಾಗಿನ ಜನರೇಷನ್ ಬರೋದಾದ್ರೆ ಈಗ ಯಾವ ಮಿಮಿಕ್ರಿ ಮಾಡೋಕೆ ಇಷ್ಟಪಡ್ತೀರಾ? ಅಣ್ಣ ಒಂದೊಂದಲ್ಲ ಅಣ್ಣ ನಮ್ಕ ಹೊಟ್ಟೆಗಳು ಉರ್ಸೋದು. ಅಲ್ಲ ನಮ್ಕ ಏನು ಅಂದ್ರೆ ಇನ್ನು ನಮ್ಮ ಬೇರೆ ಬೇರೆ ವಾಯ್ಸ್ಗಳು ಮಾಡೋಣ ಅಂದ್ರೆ ಒಂದೊಂದಲ್ಲ ಅಣ್ಣ. ಅಯ್ಯೋ ಆ ಭಗವಂತನು. ಸರ್ ಖಂಡಿತ ಸರ್, ಖಂಡಿತ ಒಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ ಸರ್, ಒಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ ಸರ್. ಸರ್ ನಾನು ಒಂದು ಮಿಕ್ಸಿ ತೊಗೊಂಡೆ ಸರ್. ಅದರಲ್ಲಿ ಒಂದು ಡ್ರೋನ್ನ ಮಾಡಿದೆ ಸರ್. ಅದು ಹಾರ್ತು ಸರ್. 100 ಮೀಟರ್ ಅಲ್ಲ ಸರ್, 200 ಮೀಟರ್ ಅಲ್ಲ ಸರ್, 300 ಮೀಟರ್ ಅಲ್ಲ ಸರ್, ಚಂದ್ರಲೋಕಕ್ಕೆ ಹೋಗಿ ಬಂತು ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್. ಮೇಡಮ್ ನಿಮ್ಮ ಒಂದು ಮೇಲ್ ಹಿಡಿದ್ರೆ ಕೊಡಿ ಮೇಡಮ್, ಏನೇ ಡೌಟ್ ಇದ್ರು ನಾನು ಮೇಲ್ ಮಾಡ್ತೀನಿ ಮೇಡಮ್. ಇದು ಒಂದು ವಾಯ್ಸು, ಈಗಿನ ಟ್ರೆಂಡಿಂಗ್ ವಾಯ್ಸು ಅಂತಂದ್ರೆ ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ. ಸಮಯ 11:20. ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಬಿಗ್ ಬಾಸ್ ಆದೇಶಿಸುತ್ತಿದ್ದಾರೆ. ಈ ಕೂಡಲೇ ನೀವೆಲ್ಲರೂ ಲಿವಿಂಗ್ ರೂಮ್ಗೆ, ಅದೇನೋ ಹೇಳ್ತಾರೆ ಆ ಥರ ಟ್ರೆಂಡಿಂಗ್ ವಾಯ್ಸ್. ಬಿಗ್ ಬಾಸ್ ಅವ್ರೇನಾದ್ರೂ ಕೇಳಿಸ್ಕೊಂಡೆ ಡೈರೆಕ್ಷನ್ ಟೀಮ್ ಅವರು ನಿಜವಾಗ್ಲೂ ನಿಮ್ಗೆ ನೆಕ್ಸ್ಟ್ ಬಿಗ್ ಬಾಸ್ ನೀವೇ ಆಗ್ಬಿಡ್ತೀರಾ ಅನ್ಸುತ್ತೆ. ಹೌದಾ? ಈಗ 3 ಕಣ್ಣಿದೆ ಅಲ್ಲ, ನೆಕ್ಸ್ಟ್ 4ನೇ ಕಣ್ಣು ನಿಮ್ದೇ ಆಗಿರುತ್ತೆ ಅನ್ಸುತ್ತೆ. ನೋಡಿ ನಾನು ಹೇಳೋದಿಷ್ಟೇ, ಇದು ಯಾರ ಧ್ವನಿ ಅಂತ ಗೊತ್ತಾ ನಿಮಗೆ? ಯಾರು ಗೊತ್ತಾಯ್ತೆ? ಕತ್ತಲು ಕರಡಿಗೆ ಜಾಮೂನು ಸಖತ್ತಾಗೌಡೆ. ಯಾರು ಗೊತ್ತಾಯ್ತೆ? ಗೆಸ್ ಮಾಡ್ಬೇಕು ನೀವು. ಡ್ರಾಮಾ ಸಿನಿಮಾ ನೋಡಿದಿರೆ? ಅದರಲ್ಲಿ ಪ್ರಾಂಶುಪಾಲರ ಒಂದು ಪಾತ್ರವನ್ನು ಮಾಡಿದ್ದಾರೆ. ಕನ್ನಡವನ್ನ ತುಂಬಾ ಅಂದವಾಗಿ ಮಾತಾಡ್ತಾರೆ. ಹೆಸರು ನಾಮಧೇಯ ಸುಚೇಂದ್ರ ಪ್ರಸಾದ್. ಗೊತ್ತಾಯ್ತೆ? ನೋಡಿ ಗೌರಿ ಗಣೇಶ ಹಬ್ಬವನ್ನ ಪ್ರಜಾಧ್ವನಿ ಅನ್ನೋ ವಾಹಿನಿಯಲ್ಲಿ ಅದ್ಭುತವಾಗಿ ಮಾಡ್ತಾ ಇದ್ದೀರಾ. ಒಳ್ಳೇದಾಗ್ಲಿ. ಗೊತ್ತಾಯ್ತೆ? ಹಿಂಗೆ ಬಿಡ್ತಾ ಇರ್ತೀವಿ ಒಂದೊಂದು ವಾಯ್ಸು. ನನ್ನ ಖುಷಿ ಏನಪ್ಪ ಅಂತಂದರೆ ಸುಚೇಂದ್ರ ಪ್ರಸಾದ್ ಅವರು ಕನ್ನಡವನ್ನು ತುಂಬ ಅದ್ಭುತವಾಗಿ ಮಾತಾಡ್ತಾರೆ. ಅವರು ನಟನೆ ಮಾಡಿದಂಥ 2 ಸಿನಿಮಾಗಳಿಗೆ ನಾನು ಧ್ವನಿಯಾಗಿದ್ದೀನಿ. ಅವ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ, ನಾನು ವಾಯ್ಸ್ ಕೊಟ್ಟಿದ್ದೀನಿ. ಇವಾಗ ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ. ಓಕೆ. ಏನು ಅಂತ ಹೇಳಿದ್ರೆ ಈಗ ಒಬ್ಬೊಬ್ರು ನಾನು ಟಾಸ್ಕ್ ಅಂದ್ರೆ ಮೇಡಮ್ ಇದು ನಿಮ್ಗೆ ಗೊತ್ತಾಗುತ್ತೆ ಇವಾಗ್ಲೇನೆ. ಟಾಸ್ಕ್ ಅಂದ್ರೆ ಏನು ಹೇಳಿ? ಯಾವ ತರ ಟಾಸ್ಕ್ ಅಂತ ಇವಾಗ ನಿಮ್ಗೆ ಅಲ್ಲ, ಈ ಟಾಸ್ಕ್ ಅಂದ್ರೆ ಏನು ಅಂತ ಕೇಳ್ತೀನಿ. ಟಾಸ್ಕ್ ಅಂತ ಹೇಳಿದ್ರೆ ನಿಮ್ಗೊಂದು ಚಾಲೆಂಜ್ ಆಗಿರುವಂತ ಒಂದು ಚಾಲೆಂಜು. ಓಕೆ. ಕೆಲವೊಂದು ಅರ್ಥ ಮಾಡ್ಕೋಬೇಕಾಗತ್ತೆ, ಇಲ್ಲ ಅಂದ್ರೆ ಅರ್ಥ ಹೋಗಿ ಅನರ್ಥವಾಗಿ ಅಪಾರ್ಥ ಆಗುತ್ತೆ. ಹಾಗಾಗಿ ಅರ್ಥ ಮಾಡ್ಕೊಂಡೆ ಅಷ್ಟೇ. ಅರ್ಥ ಆಯ್ತಲ್ಲ? ಚಾಲೆಂಜ್ ಒಂದು ಟಾಸ್ಕ್. ಓಕೆ, ಐ ಆಮ್ ರೆಡಿ. ಓಕೆನಾ? ಇವಾಗ ನಾವೊಂದು ಆರ್ಟಿಸ್ಟ್ ನೇಮ್ ಹೇಳ್ತೀನಿ, ಅವ್ರ ಬಗ್ಗೆ ನೀವು ನಿಮ್ಮ ವಾಯ್ಸ್ ಅಲ್ಲಿ ಹೆಂಗ್ ಮಿಮಿಕ್ರಿ ಮಾಡ್ತೀರಾ ಮಾಡ್ತಾ ಇದ್ದೀವಿ. ಇನ್ನೂ ಈಸಿ ಆಗೋಯ್ತು. ಆಂಕರ್ ಪೇಮೆಂಟ್ ಕಟ್ ಮಾಡ್ರಿ. ಓಕೆ ಆಯ್ತು. ಇವಾಗ ಫಸ್ಟ್ ರಾಜಕೀಯನೇ ತಗೋಬಿಡೋಣ. ರಾಜಕೀಯ. ಓಕೆ. ನನಗೆ ಖುಷಿ ಏನಪ್ಪಾ ಅಂದ್ರೆ ರಾಜಕೀಯ ಹೇಳ್ಬಿಡ್ತೀನಿ. ನನ್ನ ಒಂದು ಕಾರ್ಯಕ್ರಮವನ್ನು, ನಾನು ನಿರ್ದೇಶನ ಮಾಡಿದಂಥ ಕಾರ್ಯಕ್ರಮವನ್ನು ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ನೋಡಿದ್ದಾರೆ. 10 ನಿಮಿಷ ನೋಡಿ ಖುಷಿ ಪಟ್ಟಿದ್ದಾರೆ. ಹಾಗಾಗಿ ಅವರು ಮಾಡಿದ್ರು ಏನು ಬೇಜಾರಾಗಲ್ಲ. ಹಾಗಾದ್ರೆ ಸಿದ್ದರಾಮಯ್ಯ ಸರ್ ಅವರು. ಸಿದ್ದರಾಮಯ್ಯ ಸರ್. ಹೊಡಿರಿ ಕಪಾಳಕ್ಕೆ ಅವನಿಗೆ. ಆಚೆ ಕಳಿಸ್ರಿ ಅವನು. ಕುತ್ಕೋ ನೀನು. ಕುತ್ಕೊಳ್ಳಪ್ಪ. ಏನಮ್ಮ ನಿನ್ನ ಹೆಸರು? 1 ನಿಮಿಷ. ಗಡಪ್ಪ, ಎಲ್ರಿಗೂ ಸಕಲ ಜನತೆಗಳೇ ಒಳ್ಳೇದು ಮಾಡು. ಯಾವ್ದಾದ್ರು ಸ್ಟೆಪ್ ಹಾಕ್ಬೇಕಾ? ಬೇಡ. ಏನ್ ಹೆಸರು ನಿಂದು? ಸ್ಟೆಪ್ ಹಾಕೋದ್ರೆ ಏನಮ್ಮ ಹೆಸರು ನಿಂದು? ಸರ್ ನೀವು ಹಿಂಗೆಲ್ಲ ಕೇಳ್ಬಿಟ್ರೆ ಭಯ ಆಗುತ್ತೆ ಸರ್. ಓಕೆ. ಏನಮ್ಮ ಹೆಸರು ನಿಂದು? ವಾಟ್ ಇಸ್ ಯುವರ್ ನೇಮ್? ಹೇಳ್ರಿ. ಭಾಗ್ಯನಾ? ಅಲ್ಲ ಸರ್. ಅಲ್ಲ, ನೋಡ್ತಾ ಇದ್ರೆ ನಮ್ಮ ಭಾಗ್ಯ ನೆನಪಾಗ್ತಾ ಇದೆ. ಅದಂತೂ ಅಲ್ವೇ ಅಲ್ಲ. ಏನ್ ಹೆಸರು ನಿಮ್ದು? ಕುಸುಮ. ಸುಳ್ಳು ಹೇಳ್ತಾವಳಿ ಇವಳು. ಬಂದವ 2,000 ರೂಪಾಯಿ ಸಿಕ್ಕಿಲ್ವಾ? ಬಸ್ಸಲ್ಲಿ ಫ್ರೀಯಾಗಿ ಬಂದಿಲ್ವಾ? ನಿಜ ಹೇಳ್ಬೇಕು ಸರ್. ನೀವ್ ಎಲ್ಲಿ ಸರ್ ಕೊಡ್ತಾ ಇದ್ದೀರಾ 2,000? ಎಲ್ಲ ಸ್ಟಾಪ್ ಮಾಡ್ಬಿಟ್ರಲ್ಲ. ನಿಮ್ ಮನೇಲಿ ಯಾರು ದೊಡ್ಡವರು? ನಾನೇ ಆಗಿದ್ದೆ ಸರ್. ಆಗಿದ್ದು ಈಗ ಯಾರು ಬೇರೆಯವ್ರಾಗೋರ? ಈಗ ಅದನ್ನೇ ನಾನು ಆಗಿಲ್ಲ, ಬೇರೆಯವರು ಆಗಿಲ್ಲ. 2,000 ರೂಪಾಯಿನೂ ಬರ್ತಾ ಇಲ್ಲ. ಅವಳು ಯಾರೋ ಹೇಳ್ತಾ ಇದ್ಲು, ಮನೆಯಿಂದ ಬ್ಯಾಂಕಿಗೆ, ಬ್ಯಾಂಕಿಂದ ಮನೆಗೆ ಓಡಾಡಿ 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 ನಂದೇ 2,000 ರೂಪೀಸ್ ಹೋಗ್ಬಿಡ್ತು ಅಂತ. ಆ ಕ್ಯಾಟಗರಿನಾ? ಇರೋ ಒಂದು ಫೋನ್ ಬರ್ತೈತೆ, ಯಾರು ಅಂತ ನೋಡೋಣ. ಹಲೋ. ಆ್ಯಕ್ಚುಲಿ ನಾನೀಗ ಒಂದು ಇಂಟರ್ವ್ಯೂನಲ್ಲಿ ಇದ್ದೀನಿ. ಯಡಿಯೂರಪ್ಪನವ್ರು, ರಾಜಾಹುಲಿ ಅವರು. ನಾವು ಉಪ್ಪಿಟ್ಟು ತಿನ್ನಕ್ಕೆ ಬರ್ತೀವಿ, ಸರಿನಾ? ಒಂದು 2 ನಿಮಿಷ ಒಂದು ಸಂದರ್ಶನ ಮುಗಿಸ್ಬಿಟ್ಟು ಕಾಲ್ ಮಾಡಿಬಿಡ್ತೀವಿ. ರಾಜಾಹುಲಿಯವರು, ನಾವು ಎಷ್ಟೇ ರಾಜಕೀಯವಾಗಿ ಎಷ್ಟೇ ಕಿತ್ತಾಡಿದ್ರು ಜೊತೆಗೆ ಸಿಕ್ತಾಗ ಅವರು ಉಪ್ಪಿಟ್ಟು, ದೇವ್ರ ಮುಂದೆ ಇದ್ದೀವಿ, ಒಂದು ವೆಜ್ ಬಿರಿಯಾನಿ.
ನೀವು ನಿಮ್ದು ಮತ್ತೆ ಯಡಿಯೂರಪ್ಪ ಸರ್ದಂತೂ ಫ್ರೆಂಡ್ಶಿಪ್ ಬಗ್ಗೆ ನಮ್ಗೆ ತಿಳಿಸ್ಲೇಬೇಕು. ಅವೆಲ್ಲ ಇವಾಗ ಹೇಳಕ್ಕಾಗಲ್ಲ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪ್ರಜಾಧ್ವನಿ ಟಿವಿ ನೋಡ್ತಿರುವಂತ ಎಲ್ಲ ವೀಕ್ಷಕರಿಗೆ 2,000 ರೂಪಾಯಿ ಅದಲ್ಲ ಶುಭಾಶಯಗಳು. ಮೈಸೂರ ನಿಮ್ದು? ಹಾ ಸರ್, ಮೈಸೂರು. ಏನ್ ಹೆಸರು ಅಂದೆ? ಕಮಲ. ಏಯ್ ಬಂದಾಗ ಅದೇನೋ ಬೇರೆ ಹೇಳ್ತಿದ್ದಲ್ಲ, ಡಿಂಪು ಪ್ರೇತ. ಆ ಪ್ರೇತ ಅಂತೂ ಅಲ್ವೇ ಅಲ್ವಾ ಸರ್? ಏನದು? ಡಿಂಪ್ರೀತ. ಭಾರಿ ಚೆನ್ನಾಗೈತೆ ಕಣಮ್ಮ. ಅವಳು ಯಾರೋ ಹೇಳ್ತಾ ಇದ್ಲು ನನ್ನ ಶೋನಲ್ಲಿ, ಅವಳ ಹೆಸರು ಇಡೌಣ ಅಂತೆ. ಹಂಗಂದ್ರೆ ಏನು ಅಂದ್ರೆ ಇಟ್ಮೋಡ್ಗು ಡೌನಲ್ಲಿರೋ ನಾಗಣ್ಣನ ಮಗಳಂತೆ. ಹಂಗಾಯ್ತು ಕತೆ. ಒಳ್ಳೇದಾಗ್ಲಿ, ಪ್ರಜಾಧ್ವನಿಗೆ ಒಳ್ಳೇದಾಗ್ಲಿ. ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಬೆಲ್ ಹೊಡೆದು ಸಬ್ಸ್ಕ್ರೈಬ್ ಆಗ್ಬಿಡಿ. ನಾನು ಬರ್ತೀನಿ, ನಮಸ್ಕಾರ. ನೋಡಿ, ಸಿದ್ದರಾಮಯ್ಯನವ್ರು ಬಂದರೆ ಈ ರೀತಿಯಾಗಿ ಮಾತಾಡ್ತಾರೆ.